ನನ್ನ ಹೆಸರು ರಾಘವೇಂದ್ರ ಅಂತ. ಏನಂದರೆ ಇವಾಗ ನೆಲ ಜಲ ಭಾಷೆಗೋಸ್ಕರ ಎಲ್ಲರೂ ನಿಮ್ಮ ಬಣ ಆಗಲಿ ಇವಾಗ ನಿಮ್ಮ ಬೆಂಬಲಿಗರಾಗಲಿ ಯಾವುದೋ ಒಂದು ಸಂಸ್ಥೆಗೆ ನುಗ್ತಾರೆ ಹೋಗ್ತಾರೆ, ಅಲ್ಲಿ ಬೋರ್ಡ್ ಚೇಂಜ್ ಮಾಡಿಸ್ತಾರೆ, ಮತ್ತೊಂದು ಮಗ್ದೊಂದು. ಏನಂದರೆ ಇವಾಗ ನಮ್ಮ ಸುತ್ತಮುತ್ತ ಇರೋರು ಒಂದು ಮಾತು ಹೇಳ್ತಾರೆ, ಇವರು ಟೋಕನ್ ಹಾಕ್ಕೊಳ್ಳೋಕೆ ಬಂದಿದ್ದಾರೆ ಅಂತ. ದುಡ್ಡು ಕೊಟ್ಟಿಲ್ಲ ಅಂದ್ಬಿಟ್ಟು ಹೀಗೆ ಮಾಡ್ತಾ ಇದ್ದಾರೆ. ಇಲ್ಲ ಅಂದರೆ ಆ ನೇಮ್ ಬೋರ್ಡ್ ಹಾಗೆ ಇರುತ್ತೆ, ಹಿಂದಿಯಲ್ಲೇ ಇರುತ್ತೋ ಅಥವಾ ಇಂಗ್ಲೀಷಲ್ಲೋ ಇರುತ್ತೆ. ಇದಕ್ಕೆ ಟೋಕನ್ ಅನ್ನೋ ಒಂದು ಪದಕ್ಕೆ ಏನು ಉತ್ತರ ಕೊಡ್ತೀವಿ? ಬಹುಶಃ ನೀವು BJP ಅವ್ರನ್ನ ಕೇಳಿಲ್ಲ ಅನಿಸುತ್ತೆ. ಕೋಟಿ ಕೋಟಿ ಟೋಕನ್ ಹಾಕೋತೀರಾ ಎಲೆಕ್ಷನ್ ಹೆಸರಲ್ಲಿ. ಯಾವತ್ತಾರು BJP ಕೇಳಿದ್ದೀರಾ? ಕಾಂಗ್ರೆಸ್ನವ್ರನ್ನ ಕೇಳಿದ್ದೀರಾ? JDSನವ್ರು ಕೇಳಿದ್ದೀರಾ? ಕೋಟಿ ಕೋಟಿ ಇವತ್ತು ಸುಪ್ರೀಂ ಕೋರ್ಟ್ ಚೀಮರಿ ಹಾಕ್ತು. ಎಲ್ಲಿಂದ ಬಂತು ಅವರಿಗೆ ಕೋಟಿಗಟ್ಟಲೆ ಹಣ? ಪಕ್ಷಿಗಳಿಗೆ ಅಧಿಕಾರ ಮಾಡುವಂಥ ಜನರಿಗೆ ಎಲ್ಲಿಂದ ಬಂತು? ಯಾವನೋ ಒಬ್ಬ ಕನ್ನಡದ ಹೋರಾಟಗಾರ ಎಲ್ಲೋ ಬೀದಿಯಲ್ಲಿ ಒಂದು ರಾಜ್ಯೋತ್ಸವ ಮಾಡೋಕ್ಕೋ ಮತ್ತೊಂದಕ್ಕೂ ಯಾರ ಹತ್ರ ಹೋಗಿ ಒಂದು ಸಹಾಯ ಕೇಳಿಕೊಂಡ್ರೆ ಅದು ಟೋಕನ್ ಅನ್ನೋದು, ಅದನ್ನು ರೋಲ್ ಕಲ್ ಅನ್ನೋದು, ಇನ್ನೇನು ಅಂತ ಕರೆಯುವಂಥ ಈ ಸಮಾಜ ಯಾವತ್ತಾದ್ರೂ BJP ಅವರಿಗೆ ನೂರಾರು ಕೋಟಿ ಸಾವಿರಾರು ಕೋಟಿ ಹಣ ಬಂತಲ್ಲ ಪಕ್ಷಕ್ಕೆ, ಎಲ್ಲಿಂದ ಬಂತು? ಅದು ಟೋಕನ್ನ, ಅದು ರೋಲ್ ಕಲ್ಲ ಅಂತ ಯಾರಾದರೂ ಕೇಳಿದಾರ? JDS ಕೇಳಿದಾರ? ಕಾಂಗ್ರೆಸ್ ಕೇಳಿದಾರ? ಬಹುಶಃ ಅದನ್ನು ಕೇಳುವ ಮನಸ್ಸು ಮಾಡಿದ್ರೆ ಭಾರಿ ಒಳ್ಳೆಯದು ಈ ದೇಶಕ್ಕೆ ನಾಡಿಗೆ ಅಂತ ಅನ್ಕೋತೀನಿ.